ಹಾಯ್ ಹಲೋ ವೆಲ್ಕಮ್ ಟು ಲಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೇನೆ ಫ್ರೆಂಡ್ಸ್, ನೀವು ನಿಮ್ಮ ಫೋನಲ್ಲಿ ನೆಟ್ವರ್ಕ್ ಬರ್ತಾ ಇಲ್ಲ ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, ಹೌದು ಫ್ರೆಂಡ್ಸ್, ಈ ರೀತಿ ನಿಮ್ಮ ಫೋನ್ ನೆಟ್ವರ್ಕ್ ಬರ್ತಾ ಇದೆ ಅಂದರೆ ಏನು ಮಾಡಬೇಕು. ನಿಮ್ಮ ಫೋನಿಗೆ ಸಿಮ್ ನೆಟ್ವರ್ಕ್ ಬರ್ತಾ ಇಲ್ಲ ಅಂದರೆ, ಯಾರಿಗೆ ಕಾಲ್ ಮಾಡೋದು ನೆಟ್ವರ್ಕ್ ಬರ್ತಾ ಇಲ್ಲ ಅಂದರೆ, ಏನಾದರೂ ಇಂಟರ್ನೆಟ್ ಯೂಸ್ ಮಾಡಲು ಹೋದರೆ ನೆಟ್ವರ್ಕ್ ಬರ್ತಾ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತಿಳಿಸ್ಕೊಡು ಮುನ್ನ ನೀವಾದರೂ ನಮ್ಮ ಚಾನಲ್ಗೆ ಹೊಸ ಬಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಎನೇಬಲ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವಾದರೂ ಫೇಸ್ಬುಕ್ ಪೇಜನ್ನು ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹೇಗೆ ಪಕ್ಕದ ಬೆಲ್ ಐಕಾನ್ ಎನೇಬಲ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಆ ರೀತಿ ನಿಮ್ಮ ಫೋನ್ ಪ್ರಾಬ್ಲಮ್ ಇದ್ದರೆ ಆ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡೋದು, ಅದು ಯಾವ ರೀತಿ ಆ ಫೋನ್ ಸಿಂಪಲ್ ಸೆಟ್ಟಿಂಗ್ ಮಾಡೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಫೋನ್ ಸಿಂಪಲ್ ನಾನು ಹೇಳುವಂತೆ 4 ಸೆಟ್ಟಿಂಗ್ ಮಾಡಿದರೆ ಸಾಕು, ಆ ಪ್ರಾಬ್ಲಮ್ ನಿಮಗೆ ಸಾಲ್ವ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಆ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಫೋನ್ ಸ್ಕ್ರೀನ್ ಫ್ರೆಂಡ್ಸ್ ಒಂದು ಮಗದ ಇಂಟರ್ವ್ಯೂ ಫ್ರೆಂಡ್ಸ್ ನಾನು ನಿಮ್ಮ ಫೋನ್ ಸ್ಕ್ರೀನ್ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ನಾನು ಯಾವ ರೀತಿಯಾಗಿ ಹೇಳ್ತಾ ಇರ್ತೀನಿ ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ, ಅಂದರೆ ಅರ್ಥ ಆಗುತ್ತೆ. ಇಲ್ಲ ಮಿಡಲಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದರೆ ವಿಡಿಯೋನ ಏನೂ ಅರ್ಥ ಆಗಲ್ಲ. ಆದ ಕಾರಣ ನೀವು ಏನು ಮಾಡ್ಕೊಂಡ್ರೆ ವಿಡಿಯೋನ ಸ್ಟೆಪ್ ಬೈ ಸ್ಟೆಪ್ ಕೊಂಡು ತನಕ ನೋಡಿ, ಅಂದರೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಮೊದಲು ನೀವು ಏನು ಮಾಡ್ಕೊಂಡ್ರೆ ನಿಮ್ಮ ಫೋನಿನಲ್ಲಿರುವ ಸೆಟ್ಟಿಂಗ್ ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ನೀವು ನಿಮ್ಮ ಫೋನಿನ ಸೆಟ್ಟಿಂಗ್ ಆ್ಯಪನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮ ಫೋನಿನ ಸೆಟ್ಟಿಂಗ್ ಆ್ಯಪ್ ಲೋಡ್ ಆಗುತ್ತೆ. ಲೋಡ್ ಆದ ನಂತರ ನಿಮ್ಮ ಫೋನಲ್ಲಿ ಬರುತ್ತೆ ಮೊಬೈಲ್ ನೆಟ್ವರ್ಕ್ ಅಂತ ಬರ್ತಿದೆ, ಇಲ್ಲ ಡಾಟಾ ನೆಟ್ವರ್ಕ್ ಇರ್ತದೆ, ಇಂಟರ್ನೆಟ್ ಇರ್ತಿರುತ್ತೆ. ಫೋನಲ್ಲಿ ಮೊಬೈಲ್ ನೆಟ್ವರ್ಕ್ ಇರ್ತಿರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಂಟರ್ಫೇಸ್ ಓಪನ್ ಆದ ನಂತರ ನಿಮ್ಮ ಹತ್ರ ಸಿಮ್ ಮಾಡಿದರೆ ಸಿಮ್ಮನ್ನು ಇರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಾನು ಹೇಳ್ತೀನಿ ಯಾವ ರೀತಿಗೆ ಅಂತ. ನಿಮಗೆ ಯಾವ ಸಿಮ್ ನೆಟ್ವರ್ಕಲ್ಲಿ ಪ್ರಾಬ್ಲಮ್ ಇದೆ ಆ ಸಿಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕೈತೆ. ನಾನು ಅದೇ ಸಿಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಆ ಸಿಮ್ ಮೇಲೆ ಕ್ಲಿಕ್ ಮಾಡಿಕೊಂಡಂಥ ಫಸ್ಟ್ನೇ ಆಪ್ಷನ್ ಏನು ಮಾಡ್ಕೊಂಡ್ರೆ ಡೇಟಾ ರೂಮಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ನೀವು ಯಾವುದಾದ್ರೂ ರೂಮಿಂಗ್ ಆಪ್ಷನಲ್ಲಿ ಯಾವ್ದಾದ್ರು ನೆಟ್ವರ್ಕಲ್ಲಿ ಆಪ್ಷನ್ ಹೋದರೆ ಈ ಡೇಟಾ ರೂಮಿಂಗ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಇದನ್ನು ಎನೇಬಲ್ ಮಾಡಿ ಇಟ್ಕೊಳ್ಳೋಗುತ್ತೆ. 2 ನಾನು ಬರುತ್ತೆ. ಇದನ್ನು ನೀವು ಆನ್ ಮಾಡಿ ಇಟ್ಕೊಂಡ್ರೆ ಎಲ್ಲಾದರೂ ರೂಮಿಗೆ ಔಟ್ ಆಫ್ ಸ್ಟೇಟ್ ಹೋದರೆ, ಔಟ್ ಆಫ್ ಕಂಟ್ರಿ ಹೋದರೆ ನಿಮಗೆ ಈ ಫೀಚರು ಅನುಭವ ಈ ಫೀಚರ್ ನಿಮಗೆ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಆದ ಕಾರಣ ಇದನ್ನು ಎನೇಬಲ್ ಮಾಡ್ಬೋದು. ಇದನ್ನು ಎನೇಬಲ್ ಮಾಡಿ ಇಟ್ಕೊಂಡ ನಂತರ ಫಸ್ಟ್ನೇ ಸೆಟ್ಟಿಂಗ್ ಆಯ್ತು ಫ್ರೆಂಡ್ಸ್. ಈಗ ನಾನು ನಿಮಗೆ 2ನೇ ಸೆಟ್ಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ 2ನೇ ಸೆಟ್ಟಿಂಗ್ ಏನು ಮಾಡ್ಬೇಕಂದ್ರೆ ಫ್ರೆಂಡ್ಸ್, ತಳಗೆ ಆಪ್ರೇಟರ್ ಇರ್ತಿರುತ್ತೆ. ನೀವು ಆಪ್ರೇಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡು ನಿಮ್ದು ಯಾವ ಆಪ್ರೇಟ್ ಇದೆ ಆಪ್ರೇಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಪ್ರೇಟ್ ಸೆಟ್ಟಿಂಗನ್ನು ಮಾಡಿಕೊಂಡ ನಂತರ 2ನೇ ಸೆಟ್ಟಿಂಗ್ ಇತ್ತು ಫ್ರೆಂಡ್ಸ್. 3ನೇ ಸೆಟ್ಟಿಂಗ್ ಏನಂದರೆ ಇಲ್ಲೊಂದು ಶೋ ಆಗ್ತಾ ಇಲ್ಲ. ನೀವು ಫೋನಲ್ಲಿ ಶೋ ಆಗ್ತಿದ್ರೆ ಇಲ್ಲಿ ನೀವು ನೋಡ್ಬೋದು 4G 5G ಅಂತ ಒಂದು ಸೆಟ್ಟಿಂಗ್ ಇರುತ್ತೆ. ನೀವು 4G ಬೇಕಂದರೆ ಸೆಲೆಕ್ಟ್ ಮಾಡಿಕೊಂಡು ನೀವು ಏನು ಮಾಡಬೇಕಂದ್ರೆ ಅಲ್ಲಿ ನೀವು ನೆಟ್ವರ್ಕ್ ಪರ್ಫಾರ್ಮೆನ್ಸನ್ನು ನೋಡಬೇಕಾಗುತ್ತೆ. ನೀವು 5G ಇಲ್ಲ ಸೆಲೆಕ್ಟ್ ಮಾಡಿಕೊಂಡು ಪರ್ಫಾರ್ಮೆನ್ಸ್ ಚೆಕ್ ಮಾಡ್ಕೊಳ್ಳಿ. ಇದು ನಾನು 3ನೇ ಸೆಟ್ಟಿಂಗ್ ಇತ್ತು. ನಾನು ನಿಮಗೆ 4ನೇ ಸೆಟ್ಟಿಂಗ್ ತೋರಿಸ್ತೀನಿ. ಇಷ್ಟು ಮಾಡಿದರೆ ನಿಮ್ಮ ಫೋನಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಹೋಗ್ತಾ ಇಲ್ಲ ಅಂದರೆ ನೀವು ಏನು ಮಾಡಬೇಕಂದ್ರೆ ಹೇಳಿದಂತೆ ಫಾಲೋ ಮಾಡೋಕ್ಕಾಗುತ್ತೆ. ಅದಕ್ಕಾಗಿ ಇವೆಲ್ಲ ಸೆಟ್ಟಿಂಗ್ ಹೊರಬಂದ ನಂತರ ಹಾಗೆ ನಿಮ್ಮ ಫೋನ್ ಸೆಟ್ಟಿಂಗ್ ಆ್ಯಪನ್ನು ರಿಟರ್ನ್ ಓಪನ್ ಮಾಡಿಕೊಂಡ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಹಾಗೆ ಮೇಲೆ ಸ್ಕ್ರೋಲ್ ಮಾಡ್ಕೊತಾ ಹೋಗಿ. ಮೇಲೆ ಸ್ಕ್ರೋಲ್ ಮಾಡಿದ ನಂತರ ಮೇಲೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಫ್ರೆಂಡ್ಸ್. ಮೇಲೆ ಸ್ಕ್ರೋಲ್ ಮಾಡ್ತಾ ಬಂದ ನಂತರ ಇಲ್ಲಿ ಕೆಳಗಡೆ ಒಂದು ಸಿಸ್ಟಮ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಗುತ್ತೆ. ನಿಮಗೆ ಸಿಸ್ಟಮ್ ಸೆಟ್ಟಿಂಗ್ ಅಂತ ಕಾಣಲಿಲ್ಲ ಅಂದರೆ ಅಡಿಷನಲ್ ಸೆಟ್ಟಿಂಗ್ ಅಂತ ಇರುತ್ತೆ. ಅಡಿಷನಲ್ ಸೆಟ್ಟಿಂಗ್ ಇಲ್ಲೊಂದು ಸ್ಪೆಷಲ್ ಸೆಟ್ಟಿಂಗ್ ಅಂತ ಇರುತ್ತೆ. ಇದ ನಂತರ ನನಗೆ ಸಿಸ್ಟಮ್ ಸೆಟ್ಟಿಂಗ್ಸ್ ಅಂತಿದೆ. ನೀವೇನು ಮಾಡ್ಕೊಂಡು ಸಿಸ್ಟಮ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಸಿಸ್ಟಮ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡೆ. ಕ್ಲಿಕ್ ಮಾಡಿಕೊಂಡ ನಂತರ ನೀವು ಹಾಗೆ ಮೇಲೆ ಸ್ಕ್ರೋಲ್ ಮಾಡ್ತಾ ಬಂದರೆ ಬ್ಯಾಕಪ್ ಟು ರಿಸೆಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಬ್ಯಾಕಪ್ ಟು ರಿಸೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನೀವು ನೋಡ್ಬೋದು ಬ್ಯಾಕಪ್ ಟು ಮ್ಯಾನೇಜಿಂಗ್ ರಿಸೆಟ್ ಇದೆ. ರಿಸೆಟ್ ಫೋನ್ ಮೇಲೆ ಕ್ಲಿಕ್ ಮಾಡ್ಕೋಗುತ್ತೆ. ಕ್ಲಿಕ್ ಮಾಡಿಕೊಂಡ ನಂತರ ರಿಸೆಟ್ ನೆಟ್ವರ್ಕ್ ಸೆಟ್ಟಿಂಗ್ ಅಂತ ಪ್ರಶ್ನೆದು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ನೆಟ್ವರ್ಕ್ ಸೆಟ್ಟಿಂಗ್ ಸಂಪೂರ್ಣವಾಗಿ ರಿಸೆಟ್ ಮಾಡಿಕೊಂಡ್ರೆ ನಿಮಗೆ ಸಿಮ್ ನೆಟ್ವರ್ಕ್ ಸೆಟ್ಟಿಂಗ್ ಇರುತ್ತೆ. ಇದಾದ ನಂತರ ನಿಮಗೆ ಎಲ್ಲ ಪ್ರಾಬ್ಲಮ್ಗಳು ನೆಟ್ವರ್ಕ್ನಲ್ಲಿ ಬರೋ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನಿಮ್ಮ ಫೋನಿಗೆ ಬರ್ತಾ ಇರೋ ಪ್ರಾಬ್ಲಮ್ಗಳು ನೀವು ರೀತಿಯಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಾಗುತ್ತೆ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಯಾವ ರೀತಿ ನೀವು ನಿಮ್ಮ ಫೋನಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಮತ್ತು ಇಂಟರ್ನೆಟ್ ಪ್ರಾಬ್ಲಮ್ಮು ಮತ್ತು ನಿಮ್ಮ ಫೋನಿನಲ್ಲಿ ಯಾರಿಗೆ ಕಾಲ್ ಮಾಡಲು ಹೋದರೆ ಯಾವ ರೀತಿ ಪ್ರಾಬ್ಲಮ್ ಆಗಿರುತ್ತೋ ಆ ಪ್ರಾಬ್ಲಮ್ ಯಾವ ರೀತಿ ಸಾಲ್ಯೂಷನ್ ಮಾಡೋದು ಅಂತ. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೊರಿಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೇಕಂತ ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಫೇಸ್ಬುಕ್ ಪೇಜ್ ನೋಡ್ತೀನಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಬೇಕಂತ ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ನೀವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದು ಫ್ರೆಂಡ್ಸ್. ವಿಡಿಯೋ ಹೇಗೆ ಅಂತ ಬಂದು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ಫ್ಯಾಮಿಲಿ ರಿಲೇಟಿವ್ ಫ್ರೆಂಡ್ಸಲ್ಲಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ಸಿಗೋಣ ಫ್ರೆಂಡ್ಸ್.